ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕೆಎಲ್ ಹೊಸದಾಗಿ ಬಿಟ್ಟಿರೋ ಒಂದು ನೋಟಿಫಿಕೇಶನ್, ಅದು ಒಂದು ಅಂಗವಿಕಲಚೇತನರಿಗೆ ಬಿಟ್ಟಿದ್ದಾರೆ. ಸೊ ಯಾರು ಅಂಗವಿಕಲಚೇತನರು ಒಂದು CET ಎಕ್ಸಾಮ್ನ ಬರೆದು ರ್ಯಾಂಕ್ ಅಂತ ತೊಗೊಂಡಿರ್ತಾರಲ್ಲ, ಅವರಿಗೆ ಒಂದು ಪ್ರತಿ ಕಾಲೇಜಲ್ಲಿ 3% ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ ಸೀಟ್ಸ್ ಅವೈಲೇಬಲ್ ಇರ್ತವೆ. ಸೊ ಆ ಸೀಟ್ಸ್ಗೆ ನಾವು ಎಲಿಜಿಬಲ್ ಇದ್ದೀವಿ ಅಂತಂದು ಇವರು ಯಾರು ಒಂದು ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಇವರೆಲ್ಲರೂ ಒಂದು ಬೆಂಗಳೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಥವಾ ಒಂದು ಆಸ್ಪತ್ರೆಯಲ್ಲಿ ಇವ್ರಿಗೆ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ನಾವು ನಿಜವಾಗ್ಲೂ ಹ್ಯಾಂಡಿಕ್ಯಾಪ್ ಇದ್ದೀವಿ, ಆ ಒಂದು ಎಲಿಜಿಬಲ್ ಕೋಟಾ ಏನಿದೆ ಅಲ್ಲ, ಒಂದು ಹ್ಯಾಂಡಿಕ್ಯಾಪ್ದು 3% ಅದು ನಮಗೆ ಬೇಕು ಅಂತಂದು. ಸೊ ಇದನ್ನು ಮುಂಚೆನೇ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದರು. ಯಾವಾಗಂದರೆ 10ನೇ ತಾರೀಕು 11 ಮತ್ತು 12 ಜೂನ್ ತಿಂಗಳಲ್ಲಿ 2024 ಬಿಟ್ಟಿದ್ರು. ಯಾರು ಅಬ್ಸೆಂಟ್ ಆಗಿದ್ರಲ್ಲ, ಇವರೆಲ್ಲರೂ ತಮ್ಮ ಡಾಕ್ಯುಮೆಂಟ್ಸ್ ಏನೇನಿದಾವಲ್ಲ, ಹ್ಯಾಂಡಿಕ್ಯಾಪ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮತ್ತು KCET ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಎಲ್ಲ ಡಾಕ್ಯುಮೆಂಟ್ಸನ್ನ ತೊಗೊಂಡೋಗಿ ಎಲ್ಲಿ ಬೆಂಗಳೂರಿನಲ್ಲಿರುವಂಥ ಒಂದು ಆಸ್ಪತ್ರೆಯಲ್ಲಿ ಅದು ಮೆನ್ಷನ್ ಮಾಡಿದ್ದಾರೆ. ಸೊ ಆ ಆಸ್ಪತ್ರೆಯಲ್ಲಿ ಹೋಗಿ ಇವ್ರು ಚೆಕ್ ಮಾಡಿಸ್ಕೋಬೇಕಾಗತ್ತೆ, ಇದು ನಿಜವಾಗ್ಲೂ ಹ್ಯಾಂಡಿಕ್ಯಾಪ್ ಇದ್ದೀವಿ ನಾವು, ಆ ಎಲಿಜಿಬಲ್ ಕೋಟಾ ಬೇಕು ಅಂತಂದು. ಅದು ಯಾವಾಗಂದರೆ ಜುಲೈ 1ನೇ ತಾರೀಕು ಬೆಳಗ್ಗೆ ಸಮಯ 10 ಗಂಟೆಗೆ ಹೋಗಿ ಅಲ್ಲಿ, ಅಂದರೆ 10 ಗಂಟೆಗೆ ಅಂದರೆ 9:30 ನೀವು ಇರಬೇಕಾಗುತ್ತೆ. ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದಾವಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಲ್ಲಿ ನೀವು ಚೆಕ್ ಮಾಡಿಸ್ಕೋಬೇಕಾಗತ್ತೆ. ನೀವು ಚೆಕ್ ಮಾಡಿಸ್ಕೊಂಡಿಲ್ಲ, ಅಲ್ಲಿ ಡಾಕ್ಯುಮೆಂಟ್ ಏನು ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ನೀವು ಹ್ಯಾಂಡಿಕ್ಯಾಪ್ ಒಂದು ಎಲಿಜಿಬಲ್ ಕೋಟಾಗೆ ಅರ್ಹರು ಅಲ್ಲ. ಸೊ ಯಾರು ಅಬ್ಸೆಂಟ್ ಆಗಿದ್ದಾರಲ್ಲ, ಒಂದು ಜೂನ್ ತಿಂಗಳಲ್ಲಿ ಬಿಟ್ಟಿರುವಂಥ ಸಮಯದಲ್ಲಿ ಈ ಒಂದು ಜುಲೈ ತಿಂಗಳ 1ನೇ ತಾರೀಕಲ್ಲಿ ಒಂದೇ ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂಗವಿಕಲಚೇತನ ಯಾರಿದ್ದಾರಲ್ಲ ಅವ್ರು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸು ಹಾಗೆ ನೀವು ಸ್ವತಃ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡು ಆ ಒಂದು ಎಲಿಜಿಬಲ್ ಕೋಟಾಗೆ ಅರ್ಹರು ಅಂತ ನೀವು ತಿಳಿಸ್ಕೊಡ್ಬೇಕಾಗತ್ತೆ KE ಅವ್ರಿಗೆ. ಅದು ಹಾಗೆ ಮುಂಚೆ ಏನು ನಡೆದಿತ್ತಲ್ಲ, ಒಂದು 10ನೇ ತಾರೀಕು ಮತ್ತು 11 ಮತ್ತು 12 ಜೂನಲ್ಲಿ 2024 ಯಾರು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೆಯೇ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅದ್ರ ಜೊತೆಯಲ್ಲಿ ನಿಮ್ಮ ಒಂದು ಚೆಕಿಂಗ್ ಏನು ಮಾಡಿಸ್ಕೊಂಡಿದ್ದಾರಲ್ಲ, ಅವರು ಮತ್ತೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬೇಕಾಗಿಲ್ಲ. ಯಾರು ಚೆಕ್ ಮಾಡಿಸ್ಕೊಂಡಿಲ್ಲಲ್ಲ, ಇವರು ಮಾತ್ರ ಮತ್ತೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸು ಪ್ಲಸ್ ನೀವು ಹೋಗಿ ಒಂದು ಬೆಂಗಳೂರಿನಲ್ಲಿರುವಂಥ ಒಂದು ಆಸ್ಪತ್ರೆಯಲ್ಲಿ ಅದು ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್, ಆ ಆಸ್ಪತ್ರೆಯಲ್ಲಿ ನೀವು ಹೋಗಿ ಚೆಕ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಒಂದೇ ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಫ್ರೆಂಡ್ಸ್. ತಪ್ಪದೇ ಹೋಗಿ ನಿಮ್ಮ ಒಂದು ಎಲಿಜಿಬಲ್ ಕೋಟಾ ಏನಿದೆಲ್ಲ ಬಿಡಕ್ಕೆ ಹೋಗಬೇಡಿ. ಹಾಗೆಯೇ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.